ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ಥ್ಯಾಲಸೀಮಿಯಾ ಬಗ್ಗೆ ಮಾತಾಡಿದ್ವಿ ಆ್ಯಂಡ್ ಸ್ಪೆಷಲಿ ಬೀಟಾ ಥ್ಯಾಲಸೀಮಿಯಾ ವಿಚ್ ಇಸ್ ವೆರಿ ವೆರಿ ಕಾಮನ್ ನಮ್ಮ ಭಾರತದಲ್ಲಿ. ಅತಿ ಹೆಚ್ಚು ಮಕ್ಕಳು ಇಡೀ ಪ್ರಪಂಚದ ಆವ್ರೇಜ್ ಅಂತ ಕನ್ಸಿಡರ್ ಮಾಡಿದಾಗ ವಿಚ್ ಇಸ್ 10 to 12,000 ಕಿಡ್ಸ್ ಪ್ರತಿ ವರ್ಷ ಬೀಟಾ ಥ್ಯಾಲಸೀಮಿಯಾ ಮೇಜರ್ ಆಗಿ ಹುಟ್ಟುತ್ತಾರೆ ನಮ್ಮ ಭಾರತದಲ್ಲಿ. ಆ್ಯಂಡ್ ದೇರ್ ಆರ್ 42 ಮಿಲಿಯನ್ ಕ್ಯಾರಿಯರ್ಸ್ ಇಂಡಿಯನ್ಸ್ ನಾನು ಹೇಳ್ತಾ ಇರೋದು. ಸೊ ಇದು ಬಹಳ ಪ್ರಚಲಿತದಲ್ಲಿ ಇರುವಂಥ ಒಂದು ಹೆಲ್ತ್ ಇಶ್ಯೂ, ಬಟ್ ಸಾಕಷ್ಟು ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಏನು ಈ ಥ್ಯಾಲಸೀಮಿಯಾ ಅಂತ ಕೇಳಿದ್ರೆ ಒಂದು ಜನರಲ್ ಡಿಸ್ಕ್ರಿಪ್ಷನ್ ಕೊಡಬೇಕು ಅಂದರೆ ಇಟ್ಸ್ ಅ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್. ಸೊ ಏನಾಗುತ್ತೆ ಇದರಲ್ಲಿ ಅಂದರೆ ದೇಹದ ಎಬಿಲಿಟಿ ಟು ಪ್ರೊಡ್ಯೂಸ್ ಹಿಮೋಗ್ಲೋಬಿನ್ ಇದು ಎಫೆಕ್ಟ್ ಆಗುತ್ತೆ. ಸೊ ಈ ಎಪಿಸೋಡಲ್ಲಿ ಇನ್ನೂ ಸಾಕಷ್ಟು ಇನ್ ಡೀಟೇಲ್ ಅರ್ಥ ಮಾಡ್ಕೊಳ್ತಾ ಥ್ಯಾಲಸೀಮಿಯಾ, ಎಸ್ಪೆಷಲಿ ಮ್ಯಾಮ್ ಥ್ಯಾಲಸೀಮಿಯಾ ಮೇಜರ್, ಬೀಟಾ ಥ್ಯಾಲಸೀಮಿಯಾ ಮೇಜರ್ನ ಬಗ್ಗೆ ಮಾತಾಡೋಣ. ಯಾಕಂದರೆ ಭಾರತದಲ್ಲಿ ಅತಿ ಹೆಚ್ಚು ಇದು ಕಾಣಿಸ್ಕೊಳ್ಳುತ್ತೆ. ಕಂಪೇರ್ಡ್ ಟು ಆಲ್ಫಾ ಥ್ಯಾಲಸೀಮಿಯಾ, ಬೀಟಾ ಥ್ಯಾಲಸೀಮಿಯಾ ಇಸ್ ಮೋರ್ ಕಾಮನ್. ಓಕೆ, ಸೊ ಯಾವ್ಯಾವ ಸಿಂಪ್ಟಮ್ಸ್ನ ನಾವು ಇಗ್ನೋರೇ ಮಾಡಬಾರ್ದು ಆ್ಯಂಡ್ ವಿಚ್ ಆರ್ ದ ಸಿಂಪ್ಟಮ್ಸ್ ವಿಚ್ ವಿ ಮೈಟ್ ಕನ್ಫ್ಯೂಸ್ ವಿತ್ ಇನ್ನೇನೋ ಇರಬಹುದು ಇದು ಥ್ಯಾಲಸೀಮಿಯಾ ಅಲ್ಲ ಅಂತ? ಎಸ್, ಆ್ಯಕ್ಚುಲಿ ಸಿಂಪ್ಟಮ್ಸ್ ಏನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ವೆನ್ ದ ಬೇಬಿ ಇಸ್ ಅರೌಂಡ್ 6 months old. ನಾನು ಮುಂಚೆ ಹೇಳ್ದಂಗೆ ದೇ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಫೀಟಲ್ ಹಿಮೋಗ್ಲೋಬಿನ್. ಸೊ ದಟ್ ವಿಲ್ ಕೀಪ್ ಟೇಕಿಂಗ್ ಕೇರ್ ಆಫ್ ಇಟ್ till the age of 6 months. Gradually 6 months ಆದ್ಮೇಲೆ slowly one by one the symptoms start ಆಗುತ್ತೆ. So first ಗೆ ಏನಂದ್ರೆ they will have anemia. Anemia ಅಂದ್ರೆ where the hemoglobin content is less. They will start looking pale. For example, ಈ nails ಎಲ್ಲ ಒಂದು ಸ್ವಲ್ಪ pale ಕಾಣಿಸುತ್ತೆ. Not yellowish ಅಂದ್ರೆ it is more of jaundice, but pale ಅಂದ್ರೆ less pink. That is what I can tell. So that kind of anemia, because there is no good amount of oxygen being supplied. And so that redness, pinkishness irodilla, that is why it is called as paleness. Adadmele they can have developmental delays. Illa growth ಅಷ್ಟು ಚೆನ್ನಾಗಿ ಆ ವಯಸ್ಸಿಗೆ ಇಷ್ಟು ಗ್ರೋತ್ ಆಗಬೇಕಿತ್ತು, ಅಷ್ಟು ಆಗಲಿಲ್ಲ. ಯಾಕೆ ಅಂದರೆ ಬಿಕಾಸ್ ದ ಅಮೌಂಟ್ ಆಫ್ ಆಕ್ಸಿಜನ್ ದಟ್ ಇಸ್ ಬೀಯಿಂಗ್ ಕ್ಯಾರಿಡ್ ಇನ್ ಟು ದ ಬಾಡಿ ಇಸ್ ಲೆಸ್. Actually, oxygen is a very important or the lone important thing that we need for our body development. ಅದೇ ಕಮ್ಮಿ ಆದಾಗ ಏನಾಗುತ್ತೆ, ನಮಗೆ ಡೆವಲಪ್ಮೆಂಟು ಮತ್ತು ಈ ಗ್ರೋತ್ ಎಲ್ಲ ರಿಟಾರ್ಡೇಷನ್ ಕಾಣಿಸುತ್ತೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಬಿಕಾಸ್ ಆಫ್ ಅನೀಮಿಯಾ ಎ ಚೈಲ್ಡ್ ಕ್ಯಾನ್ ಬಿ ಲೆಥಾರ್ಜಿಕ್ ಆರ್ ಇಟ್ ಕ್ಯಾನ್ ಬಿ ವೀಕ್ನೆಸ್ ಆರ್ ಫಟೀಗ್. ಸುಸ್ತಾಗೋದು, ಜಾಸ್ತಿ ಹೊತ್ತು ಅದು ಒಂದು ಆಕ್ಟಿವಿಟಿನ ಮಾಡೋಕ್ಕಾಗ್ತಾ ಇಲ್ಲ, ಜಾಸ್ತಿ ಹೊತ್ತು ನಡೆಯೋಕ್ಕಾಗ್ತಾ ಇಲ್ಲ, ಸುಸ್ತಾಗ್ತಾ ಇದೆ, ಅವಾಗವಾಗ ಸರಿಯಾಗಿ ತಿಂತಾ ಇಲ್ಲ. ಅರ್ಲಿ ಸ್ಟೇಜಲ್ಲಿ ಪಿಕ್ ಮಾಡಿದಾಗ ಮೇ ಬಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ನಮ್ದು ಲಿವರ್ ಅಂತ ಒಂದು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್ ಇನ್ ಅ ಬಾಡಿ, ಆಮೇಲೆ ಸ್ಪ್ಲೀನ್ ಅಂತ ಇರುತ್ತೆ. ಈ ಇವೆರಡೂ ದೇ ವಿಲ್ ಹ್ಯಾವ್ ಹೆಪಟೋಸಿಮಿನೋಮೆಗಾಲಿ ಅಂತ ಕರಿತೀವಿ. ದೇ ಬಿಕಮ್ ಅ ಲಿಟಲ್ ಬಿಗರ್ ಆ್ಯಂಡ್ ಸ್ಲೋಲಿ ವಾಟ್ ಹ್ಯಾಪನ್ಸ್, ಬಿಕಾಸ್ ದೀಸ್ RBCs ಆರ್ ಅಬ್ನಾರ್ಮಲ್, ದೇ ವಿಲ್ ಡೈ ಫಾಸ್ಟ್. ನಾರ್ಮಲಿ ನಮ್ಮ RBC ಏನು 120 days ವರೆಗೂ ಜೀವಂತವಾಗಿರುತ್ತೆ. ಅದಾದಮೇಲೆ ಇಟ್ ವಿಲ್ ಗೋ ಟು ದ ಸ್ಪ್ಲೀನ್ ಆ್ಯಂಡ್ ದೇರ್ ಇಟ್ ವಿಲ್ ಫೇಸಸ್ ಡೆತ್. ಸೊ ಇಟ್ ವಿಲ್ ಬಿ ಡೆಸ್ಟ್ರಾಯ್ಡ್ ಬೈ ದ ಸ್ಪ್ಲೀನ್. ಇದೇನಾಗುತ್ತೆ, ಬಿಫೋರ್ ದಿಸ್ 120 days ಓನ್ಲಿ ದೇ ವಿಲ್ ಸ್ಟಾರ್ಟ್ ಗೆಟಿಂಗ್ ಡೆಸ್ಟ್ರಾಯ್ಡ್. ಈ ಡೆಸ್ಟ್ರಾಯ್ ಆಗ್ತಾ ಇರೋದಕ್ಕೆ ಏನು ಮಾಡುತ್ತೆ ಬಾಡಿ, ಅಯ್ಯೋ ನಮ್ಮ ಹತ್ರ ಜಾಸ್ತಿ RBCs ಇಲ್ವಲ್ಲ ಅಂತ ಮ್ಯಾರೋ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಮೋರ್ RBCs. More RBCs are produced, more RBCs are destroyed. So there is a iron overload. ಈ RBCs destroy ಆದಾಗ there will be good amount of iron which is coming out. ಈ iron overload will go and get deposited in different organs and there will be organ damage. So all these things are going to happen in thalassemia, and typically microcytic hypochromic anemia is what we get if a person is having thalassemia. Most common causes are this thalassemia and iron deficiency. So ಇದೆರಡನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ important point is this HPLC method of hemoglobin variant studies. ಅದನ್ನ ಮಾಡಿಸಿದ್ರೆ we will be able to differentiate between these two conditions. ಮ್ಯಾಮ್, ಲಾಸ್ಟ್ ಎಪಿಸೋಡಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ದಟ್ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರಿಗೆ ಥ್ಯಾಲಸೀಮಿಯಾ ಮೇಜರ್ ಇದ್ರು, ಮಗುಗೆ ಅದು ಬರಲ್ಲ, ಬಟ್ ಮಗು ಕ್ಯಾನ್ ಬಿ ಅ ಕ್ಯಾರಿಯರ್ ಅಂತ. ಕರೆಕ್ಟ್, ರೈಟ್? ಆ್ಯಂಡ್ ತಂದೆ ತಾಯಿ ಇಬ್ಬರಿಗೂ ಇದ್ರೆ 25% ಆಫ್ ಚಾನ್ಸ್ ಇರುತ್ತೆ ಮಗು ಥ್ಯಾಲಸೀಮಿಯಾ ಮೇಜರ್ ಆಗಿ ಹುಟ್ಟೋದಕ್ಕೆ ಅಂತ. ಬಟ್ ಸಿ ದಿಸ್ ಮೈಟ್ ಬಿ ಅ ರೇರ್ ಕೇಸ್, ಬಟ್ ಸ್ಟಿಲ್ ಅ ಪಾಸಿಬಿಲಿಟಿ ಅಂತ ಹೇಳೋದಿದ್ರೆ, ವಾಟ್ ಇಫ್ ಆಲ್ಫಾ ಥ್ಯಾಲಸೀಮಿಯಾ ಇರೋ ಒಬ್ಬ ವ್ಯಕ್ತಿ ಮ್ಯಾರೀಸ್ ಬೀಟಾ ಥ್ಯಾಲಸೀಮಿಯಾ ಇರುವಂಥ ವ್ಯಕ್ತಿ, ಅವ್ರ ಮಕ್ಕಳಿಗೆ ಏನಾಗಬಹುದು? ಸಿ ಆಕ್ಚುಲಿ ಆಲ್ಫಾ ಥ್ಯಾಲಸೀಮಿಯಾ ಹ್ಯಾಸ್ 4 genes. ಓಕೆ, ಬೀಟಾ ಥ್ಯಾಲಸೀಮಿಯಾಗೆ 2 genes will be defective. ಸೊ permutation combinations ಮಾಡಿದಾಗ we have not seen a mixed parameter. Alpha beta ಇರೋ ಅಂತ ಮೇಜರ್ ಇದುವರೆಗೂ ಬಂದಿಲ್ಲ, ಬಿಕಾಸ್ these chains are very sensitive. Even if we have 2 normal chains, they might become normal. The degree is very less. And we have something called as thalassemia intermedia anta. Okay. So that severe it is also very less. They might go unnoticed also.
ಸೊ ಆ ಥರ ಮಿಕ್ಸ್ ಇರೋದು ತುಂಬಾ ರೇರ್. ಓಕೆ ಬಟ್ ಇವಾಗ ಥ್ಯಾಲಸೀಮಿಯಾ ಅಂತ ಬರ್ತಾ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಯಾವೆಲ್ಲ ಟೆಸ್ಟ್ಗಳು ಮಾಡ್ತೀರಾ ನೀವು ಟು ಫೈಂಡ್ ಔಟ್ ಇಫ್ ಅ ಪರ್ಸನ್ ಹ್ಯಾಸ್ ಥ್ಯಾಲಸೀಮಿಯಾ ಆರ್ ನಾಟ್? ಎಸ್, ಸೊ ಒನ್ ಇಸ್ CBC, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳಿ. ದೇರ್ ವಿ ಸ್ಟಡಿ ದ ಡಿಫರೆಂಟ್ RBCs, ಮತ್ತೆ WBC ಕೌಂಟ್ ಎಷ್ಟಿರುತ್ತೆ, ಪ್ಲೇಟ್ಲೆಟ್ ಎಷ್ಟು ಕೌಂಟ್ ಇರುತ್ತೆ. ಅಂಡ್ ಒನ್ ಮೋರ್ ಗುಡ್ ಥಿಂಗ್ ಇಸ್ ಎನಿ CBC ದಟ್ ಕಮ್ಸ್ ಟು ಅ ಲ್ಯಾಬ್ ವಿ ಆರ್ ಗೋಯಿಂಗ್ ಟು ಕೋರಿಲೇಟ್ ಇಟ್ ವಿತ್ ದ ಸ್ಮಿಯರ್, ಬ್ಲಡ್ ಸ್ಮಿಯರ್ ಅಂತ ಒಂದು ಮಾಡ್ತೀವಿ. ವೇರ್ ದ RBCs ಆರ್ ಪುಟ್ ಆನ್ ಐ ಮೀನ್ ದ ಬ್ಲಡ್ ಇಸ್ ಪುಟ್ ಆನ್ ಅ ಸ್ಲೈಡ್, ವಿ ಸ್ಟೇನ್ ಇಟ್. ಸ್ಟೇನ್ ಮಾಡಿದಾಗ RBCs ಯಾವ ಶೇಪು, ಸೈಜು, ಕ್ವಾಂಟಿಟಿ ಅದೆಲ್ಲ ಅಸೆಸ್ ಮಾಡ್ತೀವಿ ಆನ್ ದ ಸ್ಲೈಡ್. ಇಫ್ ದೇ ಹ್ಯಾವ್ ಥ್ಯಾಲಸೀಮಿಯಾ, ದರ್ ಇಸ್ ಅ ಸ್ಪೆಷಲ್ ಟೈಪ್ ವಿಚ್ ಇಸ್ ಕಾಲ್ಡ್ as target cells. They are more in number, ಥ್ಯಾಲಸೀಮಿಯಾ ಇದ್ದವ್ರಿಗೆ. ಸೊ ವಿ ಟ್ರೈ ಟು ಅಸೆಸ್ using the CBC and a peripheral smear. ಇದರಿಂದ ಒಂದು ಗೊತ್ತಾಗುತ್ತೆ. ಇನ್ನೊಂದು there are other two tests. One, as I told you before, hemoglobin variant studies ಅಂತ using HPLC method, high performance liquid chromatography method ಅಂತ ಹೇಳಿ. That is a screening test where we can identify the different hemoglobin variants. Apart from this, we do a confirmatory test which is called as hemoglobin electrophoresis. Electrophoresis is more specific. ಇದು sensitive HPLC variant method which will pick any abnormal things. Hemoglobin electrophoresis is more specific. Apart from that, we can also do genetic testing, and one more important thing I would like to get it done is iron studies. ಐರನ್ ಲೋಡ್ ಎಷ್ಟಿದೆ ಅವ್ರ ಬಾಡಿಲಿ, ವೇರ್ ಇಟ್ ಇಸ್ ಅಡಿಕ್ವೇಟಾ, ಎಲ್ಲ ಜಾಸ್ತಿ ಇದೆಯಾ ಅದನ್ನೆಲ್ಲ ತಿಳ್ಕೊಳ್ಳೋದು. ಐರನ್ ಬಾಡಿ ಎಷ್ಟಿದೆ ಅಂತ ಐರನ್ ಸ್ಟಡೀಸ್ ಕೂಡ ನಮ್ಮಲ್ಲಿ ಮಾಡ್ತೀವಿ, ವಿಚ್ ವಿಲ್ ಟೆಲ್ ಅಸ್ ಅಬೌಟ್ ದ ಫೆರಿಟಿನ್ ಲೆವೆಲ್ಸ್, ಇಟ್ ವಿಲ್ ಟೆಲ್ ಅಸ್ ಅಬೌಟ್ ದ TIBC, ಟೋಟಲ್ ಐರನ್ ಬೈಂಡಿಂಗ್ ಕೆಪಾಸಿಟಿ ಅಂತ ಇದೆ. ಆಲ್ ದೋಸ್ ಇನ್ಫಾರ್ಮೇಶನ್ ವಿ ವಿಲ್ ಗೆಟ್ ಫ್ರಮ್ ಆಫ್ಟರ್ ಡೂಯಿಂಗ್ ಆಲ್ ದೀಸ್ ಟೆಸ್ಟ್. ಸೊ ಈ ಟೆಸ್ಟ್ಗಳನ್ನು ಯಾರು ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರೀವಿಯಸ್ಲಿ ಮಾತಾಡಿದ್ವಿ, ಬಟ್ ಕ್ಯಾನ್ ವಿ ಆ್ಯಡ್ ಆನ್ ಸಂಬಂಧದಲ್ಲಿ ಮದುವೆ ಆದಾಗ ಕಂಪಲ್ಸರಿ ಇದನ್ನ ಮಾಡಿಸೋದು ಉತ್ತಮ ಅಂತ? ಡೆಫಿನೆಟ್ಲಿ. ಕಾನ್ಸಾಂಗ್ವಿನಸ್ ಮ್ಯಾರೇಜ್ ಅಂತ ಕರಿತೀವಿ. ಕಾನ್ಸಾಂಗ್ವಿನಿಟಿಲಿ ದೇರ್ ಆರ್ ಡಿಗ್ರೀಸ್. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ ಅಂಡ್ ಥರ್ಡ್ ಡಿಗ್ರಿ. ಮೋರ್ ರಿಸ್ಕ್ ಇರೋದು ಫಸ್ಟ್ ಡಿಗ್ರಿ ಕನ್ಸಾಂಗ್ವಿನಿಟಿಲಿ. ಈಗ ಏನೋ ಒಂದೊಂದ್ಸತಿ ಸೋದರ ಮಾವನ್ನೇ ಮದುವೆ ಆಗ್ತಾರೆ, ಆ ಥರದ್ದು. ಅಕ್ಕ ಇರ್ತಾರೆ, ಅಕ್ಕನ ಮಗಳಿಗೆ ತಮ್ಮನ್ಗೆನೆ ಕೊಡ್ತಾರೆ, ಮದುವೆ ಮಾಡಿಸ್ತಾರೆ. ದಟ್ ಇಸ್ ಕಾಲ್ಡ್ ಆಸ್ ಫಸ್ಟ್ ಡಿಗ್ರಿ ಕನ್ಸಾಂಗ್ವಿನಿಟಿ. ಅದರಲ್ಲಿ ಮೇ ಬಿ ಇಬ್ರಿಗೂ ಪಾಸಿಟಿವ್ ಇದ್ದಾಗ ದೇರ್ ಇಸ್ ಅ ಗುಡ್ ಚಾನ್ಸ್. ಇಫ್ ಒನ್ ಇಸ್ ಮೇಜರ್, ಅದು ಒನ್ ಇಸ್ ಅ ಕ್ಯಾರಿಯರ್, ಅವ್ರಿಗೆ ದೇರ್ ಇಸ್ ಅ ಗುಡ್ ಚಾನ್ಸ್ ದಟ್ ಟೂ ಕ್ಯಾನ್ ಬಿ ಮೇಜರ್ಸ್. If one is major and another is a carrier, two majors ಹುಟ್ಟೋ ಚಾನ್ಸಸ್ ಇರಬಹುದು. ಡು ಯು ಥಿಂಕ್ IVF ಆಪ್ಟ್ ಮಾಡಿದಾಗ ಇದರ ಚಾನ್ಸಸ್ನ ಬೆಟರ್ ಮಾಡಬಹುದು ಅಂತ? ಬಿಕಾಸ್ ಬೆಸ್ಟ್ ಆಫ್ ಸ್ಪರ್ಮ್ಸ್ ಅಂಡ್ ಎಗ್ಸ್ನ ಚೂಸ್ ಮಾಡಿರ್ತಾರೆ ಒಂದು, ಆ್ಯಂಡ್ ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ನಾವು ಸ್ಕ್ರೀನಿಂಗ್ನ ಆಪ್ಟ್ ಮಾಡ್ತೀವಿ ಅನ್ನೋದಿದ್ರೆ ಜೀನ್ಸ್ ರಿಲೇಟೆಡ್. IVF ಅಲ್ಲಿ ಆಲ್ರೆಡಿ ಬಿಫೋರ್ ಡೂಯಿಂಗ್ ದಟ್ ದೇ ವುಡ್ ಹವ್ ಡನ್ ಆಲ್ ದೇರ್ ಹಾರ್ಮೋನಲ್ ಸ್ಟಡಿ, CBCs ಆಗಿರುತ್ತೆ, ಎಲ್ಲ ಆಗಿರುತ್ತೆ. That is one advantage. And of course, yes, we assess which egg is best, which sperm is best. Adan matra in vitro fertilization ಮಾಡ್ತಾರೆ. Definitely with IVF and ICS it can be reduced. The degree and the occurrence rate can be reduced using these techniques. ಬಟ್ ಡಯಾಗ್ನೋಸಿಸ್ ಅಂತ ಬಂದಾಗ ಯಾವ್ಯಾವ್ದರಿಂದ ನೀವು ಡಯಾಗ್ನೋಸಿಸ್ ಮಾಡ್ತೀರಾ ಅಂತ ಹೇಳಿದ್ರಿ. ಒನ್ಸ್ ಗೊತ್ತಾದ ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ ಏನು? Yes, treatment options depending on the severity. Okay na, if it is intermediate, there is no need of any intervention. Carrier state alli idrunu intervention ಏನು ಬೇಡ ಅವ್ರಿಗೆ. if they are anemic, maybe we just need to correct that anemia. But if it is a beta thalassemia major or alpha thalassemia major iddaga that kind of kids, they need regular blood transfusions. 2 to 4 weeks once transfusion ಆಗ್ತಾ ಇರಬೇಕು, because they are abnormal hemoglobin what is there is not enough for them to carry the oxygen. If they need to have a very good life, proper growth, proper development, ಇದೆಲ್ಲ ಆಗಬೇಕು ಅಂದರೆ every 2 to 4 weeks they need transfusions. ಬಟ್ ಆಗಲೂ ಅವರು ಬದುಕುಳಿಯೋ ಸಾಧ್ಯತೆ 20 to 25 years ಅಷ್ಟೇ ಅಲ್ಲ? ಹೌದು. ಯಾಕೆ ಅಂದರೆ when these transfusions are happening, first of all the blood transfusion itself is a risk. ಬಟ್ ಸ್ಟಿಲ್ ರಿಪೀಟೆಡ್ ಟ್ರಾನ್ಸ್ಫ್ಯೂಷನ್ಸ್ ಆದಾಗ ಏನಾಗುತ್ತೆ, ದ ಐರನ್ ಓವರ್ಲೋಡ್ ಅನ್ನೋದು ಆಗುತ್ತೆ. ಐರನ್ ವಿಲ್ ಇನ್ಕ್ರೀಸ್ ಇನ್ ಅ ಬಾಡಿ. ದಟ್ ಇನ್ಕ್ರೀಸ್ಡ್ ಐರನ್ ವಿಲ್ ಗೋ ಅಂಡ್ ಸಿಟ್ ಇನ್ ಸರ್ಟನ್ ಆರ್ಗನ್ ಡ್ಯಾಮೇಜ್ ಆಗುತ್ತೆ. ಆರ್ಗನ್ ಡ್ಯಾಮೇಜ್ ಆದಾಗ ನ್ಯಾಚುರಲಿ ಆಲ್ ದೇರ್ ಲಿವರ್ ಡ್ಯಾಮೇಜ್ ಆಗುತ್ತೆ. ಇಟ್ ವಿಲ್ ನಾಟ್ ಬಿ ಏಬಲ್ ಟು ಪ್ರೊಡ್ಯೂಸ್ ದ ಪ್ರಾಪರ್. ಲಿವರ್ ಇಸ್ ದ ಮೇನ್ ಫ್ಯಾಕ್ಟ್ರಿ ವೇರ್ ಆಲ್ ದ ಮೆಟಬಾಲಿಸಮ್ಸ್ ಹ್ಯಾಪನ್. ಆಂಟಿ ಕೋಯಾಗುಲೇಷನ್ ಫ್ಯಾಕ್ಟರ್ಸ್ ಆರ್ ಪ್ರೊಡ್ಯೂಸ್ಡ್. ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಅಫೆಕ್ಟೆಡ್. ಬಟ್ ಹಾಗೆ ಬಿಟ್ಟರೆ ಟ್ರಾನ್ಸ್ಫ್ಯೂಷನ್ ಮಾಡ್ದಿರೋ ಬಿಡಕ್ಕಾಗಲ್ಲ. ದೇ ವಿಲ್ ಬಿಕಾಸ್ ದೇರ್ ಇಸ್ ನೋ ಆಕ್ಸಿಜನ್ ಲೆವೆಲ್. ಅಂದರೆ ಫಾರ್ ಸಮನ್ ಹೂ ಕೆನಾಟ್ ಎಫರ್ಡ್, ಗೊತ್ತೇ ಆಗಿಲ್ಲ ಅವ್ರಿಗೆ, ಲೈಕ್ ಬಿಲೋ ಪಾವರ್ಟಿ ಲೈನ್ ಇರ್ತಾರೆ, ದೇ ಹ್ಯಾವ್ ನಾಟ್ ಇವನ್ ಡಯಾಗ್ನೋಸ್ಡ್, ಎಷ್ಟು ತಿಂಗಳು ಬದುಕಿರುತ್ತೆ ಮಗು? That is very less. They will not be able to viable even for 2 to 3 years. They might not stay. It needs a immediate attention. So correction of anemia is the first step in
ಥ್ಯಾಲಸೀಮಿಯಾ ಟ್ರೀಟ್ಮೆಂಟ್. ಅದಾದಮೇಲೆ ಚೆಲೇಟಿಂಗ್ ಏಜೆಂಟ್ಸ್ ಯೂಸ್ ಮಾಡ್ತೀವಿ ಬಿಕಾಸ್ ವಿ ಆರ್ ಟ್ರಾನ್ಸ್ಫ್ಯೂಸಿಂಗ್ ಅಗೇನ್ ಅಂಡ್ ಅಗೇನ್. ಐರನ್ ಚೆಲೇಟಿಂಗ್ ಏಜೆಂಟ್ ಏನು ಮಾಡುತ್ತೆ, ಆ ಎಕ್ಸ್ಟ್ರಾ ಐರನ್ ಇರೋದನ್ನ ಇಟ್ ವಿಲ್ ಟೇಕ್ ಔಟ್. ಸೊ ದ್ಯಾಟ್ ವೇ ವಿ ಕ್ಯಾನ್ ಕೀಪ್ ದೆಮ್ ಗೋಯಿಂಗ್ ಆನ್. ಆಮೇಲೆ ಆಸ್ ಐ ಟೋಲ್ಡ್ ಯು, ವಿ ಆಲ್ಸೋ ಹ್ಯಾವ್ ಜೀನ್ ಥೆರಪಿ. ಜೀನ್ ಥೆರಪಿ ಇಸ್ ಕಮಿಂಗ್ ಅಪ್. ಇದು ಏನು ಮಾಡುತ್ತೆ ಅಂದರೆ, genes with the marrow is completely emptied, the abnormal bone marrow, and we try to introduce the new stem cells. Normal marrow transplantation anta mostly ellaru kelirbeku, match ಮಾಡಿ marrowna we try to give them the good marrow, okay, which is going to produce good hemoglobin. So people who can afford, definitely this is a very nice hope for the people to gene therapy. So adella ಮಾಡೋ ತರ ಇದೆ. ಇವಾಗೆಲ್ಲ we are screening them fast. We are identifying the things even before it gets worse. Before it damages the organs, we are catching the symptoms and we are trying to treat them. So naturally the life extension is better compared to before. ಎಷ್ಟುವರೆಗೂ ಮ್ಯಾಮ್? Maybe up to 30 to 40 years. Okay. And if they can take care of their liver, spleen, on the organs, maybe they can have a normal life expectancy also, because of the coming up things. And so getting tested is important. Yes. Getting tested at a very good diagnostic center and of course at the right time is very very important. ಅದನ್ನ ನೀವು ಮಾಡಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ, ಇಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಷನ್ಗೆ and for all the insights that you gave. Thank you. Thank you.